ನಂಗೆ ಗೊತ್ತಿತ್ತು ಅಜಯಣ್ಣ ಹಿಂಗೆ ಆತೈತೆ ಅಂತ. ಹಾಂ, ಎಲ್ಲ ನಿನ್ನಿಂದನೇ ಇಷ್ಟ ಆಗಿತ್ತು. ಇವತ್ತು ಅಪ್ಪ ಅಮ್ಮನ ಮುಂದೆ ವಿಜಯಣ್ಣನ ಮುಂದೆ ತಲೆ ತಗ್ಸಂಗಾಯ್ತು. ನೋಡ್ದಾ ಎಂಥ ಕೆಲಸ ಆಯಿತು? ವಿಜಯಣ್ಣನಿಗೂ ಅಪ್ಪ ಅಮ್ಮನಿಗೂ ವಿಷಯ ತಿಳಿದಿರನೇ ಇತ್ತೈತಾ? ಸುಮ್ಮನೆ ಇರೋ ಸಂಜಯ್, ಅವ್ರಿಗೆಲ್ಲ ಯಾರು ಹೇಳ್ತಾರೋ? ಹಾಂ, ಏನು ನೀನೇ ಹೋಗಿ ಅವ್ರಿಗೆಲ್ಲ ಹೇಳಂಗಿದ್ಯಾ? ಯಾರಿಗೆ ಹಿಂಗಾಗುತ್ತೆ ಅಂತ ಮುಂಚೆನೇ ಗೊತ್ತಿತ್ತು? ಏನೋ ಒಂದಷ್ಟು ದುಡ್ಡು ಬತ್ತೈತಲ್ಲ, ಒಳ್ಳೆ ಬಿಸ್ನೆಸ್ ಮಾಡೋಣ ಅಂತ ಆಸೆ ಇತ್ತು. ಇವ್ನಿಗೆ ಮೋಸ ಮಾಡ್ತಾನೆ ಅಂತ ಯಾರಿಗೆ ಗೊತ್ತು? ನೋಡೋಣ ಇರೋ, ಇನ್ನೊಂದು 3-4 ದಿವಸ ಪೊಲೀಸರು ಏನು ಮಾಡ್ತಾರೆ ಅಂತ. ಯಾಕೋ ಸುಮ್ಮನೆ ರೇಗಾಡ್ತಾ ಇದೆಯಾ? ಅಲ್ಲಣ್ಣ, ನಾನು ಹೇಳ್ದೆ ತಾನೆ ಫೈಲೆಲ್ಲ ವಾಪಸ್ ಇಸ್ಕೊಳ್ಳೋಣ ಅಂತ. ಹೋಗ್ಲಿ ಖಾಲಿ ಚಿಕ್ಕಕ್ಕಾದ್ರೂ ಸೈನ್ ಹಾಕ್ಕೊಡೋಣ ಅಂತ. ಅವಾಗ ನೀನು ಸುಮ್ಮನೆ ಇದ್ದಲ್ಲ, ನೀನು ಮಾತಾಡಿದ್ರೆ ಅವ್ನು ಕೊಡ್ತಾ ಇದ್ನಲ್ಲ ವಾಪಸ್ಸು. ನೀನು ಸುಮ್ಮನೆ ಇದ್ದಿದ್ದಕ್ಕೆ ಅವನಿಗೆ ಸದ್ರ ಆಯಿತು. ಇವಾಗ ನೋಡು, ಬೀದಿಗೆ ಬಂದ್ರಲ್ಲ ನಾವು. ಈ ಮನೆ ಒಂದು ಬಿಟ್ಟರೆ ಇನ್ನೇನೈತೆ ಗತಿ ನಮಗೆ? ಏನಣ್ಣ ಮಾಡೋದು ಇವಾಗ? ನಂದೊಂದು ಮನೆ ಐತೆ ಇರೋ, ಅದನ್ನು ಮಾರೋಣ, ಮಾರ್ಬಿಟ್ಟು ಬಿಸ್ನೆಸ್ ಮಾಡೋಣ. ಅಣ್ಣ, ನಿಂದು ಮನೆ ಇರ್ಬೋದು ಒಂದು 70-80 ಲಕ್ಷ ಹತ್ತತ್ರ ಅನ್ಕೊಳ್ಳೋಣ, ಸಿಕ್ತೈತೆ. 70-80 ಲಕ್ಷದಾಗ ಏನಣ್ಣ ಬಿಸ್ನೆಸ್ ಮಾಡೋದು ನಾವು? ಹಾಂ, ಇವಾಗ ಒಂದು ದೊಡ್ಡದಾಗ ಅಂಗಡಿ ಅಥವಾ ಮನೆ ನಾವು ತೊಗೊಬೇಕು ಅಂತಂದರೆ, ಇವಾಗ ಬಿಸ್ನೆಸ್ ಮಾಡೋಕ್ಕೆ ಬಾಡಿಗೆಗೆ ತೊಗೊಬೇಕಂದ್ರೆ ಎಷ್ಟು ಬಾಡಿಗೆ ಆಗುತ್ತೆ? ದಿನಕ್ಕೆ 35,000 ರೂಪಾಯಿ ಬಾಡಿಗೆ. ಅದಕ್ಕೆ ಬಂಡವಾಳ ಏನಾಗ್ತೀಯಣ್ಣ? ಏನಾಗ್ತೀಯಾ? ನನಗೆ ಬರ್ತಾ ಇರೋ ಕೋಪಕ್ಕೆ ನನಗೆ ಎಷ್ಟು ಕೋಪ ಬರ್ತಾ ಇದೆ ಗೊತ್ತಾ ಅಜಯಣ್ಣ? ನೀನು ಮಾಡೋ ಕೆಲಸಕ್ಕೆ ಹೋಗಿ ಹೋಗಿ ನಿನ್ನ ಜೊತೆಗೆ ಸೇರ್ಕೊಳಲ್ಲ. ನನಗೆ ಬುದ್ಧಿ ಇಲ್ಲ. ಅಪ್ಪ ಅಮ್ಮ ಹೇಳ್ತಾ ಇದ್ರು ನೀನು ಸೋಂಬೇರಿ ಅಂತ. ನಾನು ನಂಬಲಿಲ್ಲ. ನೀನು ನಿಜವಾಗ್ಲೂ ದೊಡ್ಡ ಸೋಂಬೇರಿನೇ ನೀನು. ಬಂಗಾರದಂಗಿದ್ದ ವಿಜಯಣ್ಣ ಆರಾಮಾಗಿ ಓಡಾಡ್ಕೊಂಡು ತಿನ್ಕೊಂಡು ಇದ್ವಿ. ಏನು ಬೇಕೋ ಅದೆಲ್ಲ ತಂದಾಗ್ತಾ ಇದ್ದ. ನಾವು ಕೇಳ್ದಾಗೆಲ್ಲ ದುಡ್ಡು ಕೊಡ್ತಾ ಇದ್ದ ಖರ್ಚಿಗೆ. ರಾಜರು ಓಡಾಡ್ದಂಗೆ ಓಡಾಡ್ತಾ ಇದ್ವಿ ಇಷ್ಟ ಬಂದು ಕಾರ್ಗಳಲ್ಲಿ. ಎಷ್ಟು ಕಾರಿತ್ತು ನಮ್ಮ ಮನೆಗೆ ವಿಜಯಣ್ಣ ಇದ್ದಾಗ. ವಿಜಯಣ್ಣ 2 ತೊಗೊಂಡೋದ, ಅಮ್ಮ 1 ತೊಗೊಂಡೋದ್ಲು. ಹಾಂ, ಅಮ್ಮ ಅಪ್ಪ 1 ಕಾರ್ ತೊಗೊಂಡೋದ್ರು. ಇವಾಗ ನಂಗೂ ನಿಂಗೂ ಅಂತ ಇರೋದು ಒಂದೇ ಕಾರು. ಒಂದು ಕಾರ್ ಬೇಕಣ್ಣ ಅಂತ ಕೇಳ್ತಿ 2 ಕಾರ್ ತಂದು ಕೊಡ್ತಾ ಇದ್ದ. ಈ ಮನೆ ಹೆಂಗಿತ್ತು? ಮನೆ ತುಂಬ ಜನ ಹೆಂಗಿದ್ರು? ಇವಾಗ ನೋಡು, ಒಳ್ಳೆ ದೇವ್ಗಳು ವಾಸ ಮಾಡೋ ಮನೆ ಇದ್ದಂಗೈತೆ. ಹೆಂಗಣ್ಣ ನಾವಿಲ್ಲಿರೋದು? ಅವ್ನು ನೋಡಿದ್ರೆ ದುಡ್ಡು ತಗೊಂಡು ಹೊರಟೋದ? ಮಾತಾಡೋ ಅಜಯಣ್ಣ. ಏಯ್, ಏನೋ ಬಾಯಿಗೆ ಬಿಡ್ವಿಲ್ದಿರ ಒಟ ಅಂತ ಇದೆಯಾ? ಒಂದು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಆಲೋಚನೆ ಮಾಡೋಕ್ಕಾದ್ರೂ ಟೈಮ್ ಕೊಡು. ನನಗೇನು ಕನ್ಸು ಬಿತ್ತಿದ್ದ ಅವ್ನು ಓಡೋಗ್ತಾನೆ ಅಂತ? ನೀನು ಜೊತೆಯಲ್ಲಿದ್ದೆ ತಾನೆ? ಅವನು ನಾವು ಎಲ್ಲ ಮಾತಾಡೋಗ. ಅವಾಗೆಲ್ಲೋಗಿತ್ತಿ ಬುದ್ಧಿ? ಸರಿ, ನಾನೇನೋ ಸೋಂಬೇರಿ ಅನ್ಕೋ, ನೀನು ಮಾತಾಡಬೇಕಾಗಿತ್ತು. ಆಗಿದ್ದಾಗೋಯ್ತಪ್ಪ. ಮುಂದೆ ಏನು ಮಾಡಬೇಕು ಅನ್ನೋ ಆಲೋಚನೆ ಬಿಟ್ಬಿಟ್ಟು ಏನೇನೋ ಮಾತಾಡ್ತಾನೆ. ಇವಾಗ ಹೋಗಿ ನಾನು ಕವಿತಾ ಅತ್ತಿಗೆನ ಕರ್ಕೊಂಬರ್ತೀನಿ. ಈ ಟೈಮಲ್ಲಿ ಅತ್ತಿಗೆನ ಬೇರೆ ಕರ್ಕೊಂಬ. ಅತ್ತಿಗೆ ಏನಾದರೂ ಅನ್ನೋದು ನೀನು ಹೊಡಿಯೋದು, ಅದನ್ನ ನೋಡ್ಕೊಂಡು ನಾನಿರೋದು. ನೋಡೋಣ, ನಾನೊಂದು ಮಾತು ಹೇಳ್ತೀನಿ. ನಾನು ಮಾತಾಡ್ಬೋದು, ಹೊರಟೊಟ್ಟಾಗ ಆಡ್ಬೋದು. ಆದರೆ ಹೆಣ್ಮಕ್ಳ ಮೇಲೆ ಕೈ ಮಾಡೋ ಅನ್ಕೊಂಡ್ರೆ ನಂಗೆ ತುಂಬ ಕೋಪ ಬರ್ತಣ್ಣ. ಅದಕ್ಕೆ ಬೇಕಾಗಿಲ್ಲ ಇಲ್ಲಿಗೆ ಬರೋದು. 1-2 ದಿವಸ ಇಲ್ಲೇ ಎಲ್ಲ ಸರಿ ಹೋದ್ಮೇಲೆ ಆಮೇಲೆ ಕರ್ಕೊಂಬಂದ್ರೆ ಆಯಿತು. ಸುಮ್ಮನೆ ಇರು. ಇವಾಗ ಅತ್ತಿಗೆ ಬೇರೆ ಪ್ರೆಗ್ನೆಂಟ್ ಅಂತ ಹೇಳ್ತಾ ಇದೆಯಾ? ಈ ಟೈಮಲ್ಲಿ ನೀನು ಅತ್ತಿಗೆ ಮೇಲೆ ಕೈ ಮಾಡಿದ್ರೆ ನಾನು ಸುಮ್ಮನೆ ಬಿಡಲ್ಲ ಅಷ್ಟೇ. ಈ ಟೈಮಲ್ಲಿ ಬೇಡವೋ ಬೇಡ ಅತ್ತಿಗೆ ಇಲ್ಲಿಗೆ ಬರೋದು. ಹಂಗೂ ಹೇಳ್ತೀಯ ಹಿಂಗೂ ಹೇಳ್ತೀಯ. ಈ ಮನೇಲಿ ಯಾರು ಇಲ್ಲ, ದೇವ್ರ ವಾಸ ಮಾಡೋ ಮನೆ ಇದ್ದಂಗೆ ಐತೆ ಅಂತೀಯ. ಇವಾಗ ಅತ್ತಿಗೆನ ಕರ್ಕೊಂಬರ್ತೀನಿ ಅಂದರೆ ಬೇಡ ಅಂತೀಯ. ಏನೋ ನಿಂದು ಸಮಸ್ಯೆ? ನನಗೆ ನಂದಲ್ಲಣ್ಣ ಸಮಸ್ಯೆ, ನಿಂದು ಸಮಸ್ಯೆ. ಮಾತಕ್ಕೆ ಮುಂಚೆ ಹೆಣ್ಣು ಅನ್ನೋ ಕರುಣೆ ಇಲ್ದಿರ ಹೊಡಿತೀಯ ನೀನು. ನೀನೊಬ್ಬ ಮೃಗ ನೀನು. ಸಂಜಯ್ ನೋಡು, ಕೋಪ ಬರ್ಸ್ಬೇಡ ನನಗೆ. ಸುಮ್ಮನೆ ಇರೋ. ಅಮ್ಮನಿಗೂ ವಿಜಯಣ್ಣನಿಗೂ ಗೊತ್ತಾದರೆ ಏನಪ್ಪ ಇವರೇ ಉದ್ಧಾರ ಆಗ್ತೀವಿ ಅಂತ ಹೋದ್ರೆ ಇವರೇ ಜಗಳಗಳು ಮಾಡ್ಕೊತಾ ಇದ್ದಾರೆ ಅಂತ ಅನ್ಕೊಂಡಲ್ವೇನೋ? ಸುಮ್ಮನೆ ಇರೋ. ಏನಾದರೂ ಮುಂದೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡುವ. ಯಾಕೋ ಹಿಂಗೆಲ್ಲ ಆಡ್ತಾ ಇದೆಯಾ? ನಿನ್ನ ಮಾತು ಕೇಳ್ಕೊಂಡು ನಾನು ನೋಡು, ನಾನು ಬೀದಿಗೆ ಬರೋಂಗಾಯ್ತು ನಿನ್ನ ಜೊತೆ. ನನ್ನ ಅಪ್ಪ ಅಮ್ಮನ ಜೊತೆನೇ ಹೋಗ್ಬೇಕಾಗಿತ್ತು. ಅಪ್ಪ ಅಮ್ಮ ಏನಾದರೂ ಸಹಾಯ ಮಾಡೋರು. ಅಪ್ಪನಿಗೆ ಫೋನ್ ಮಾಡು. ಅಪ್ಪನಿಗೆ ಫೋನ್ ಮಾಡಿಬಿಟ್ಟು ಒಂದು ಸ್ವಲ್ಪ ದುಡ್ಡು ಬೇಕು ಅಂತ ಹೇಳು. ನಾನೇ ಫೋನ್ ಮಾಡಲಿ ಅಪ್ಪನಿಗೆ? ನಾನು ಮಾಡಲ್ಲ. ಇಲ್ಲ, ನನ್ನ ಕೈಲಾಗಲ್ಲ. ಬೇಕಾದ್ರೆ ನೀನೇ ಮಾಡ್ಕೊ, ನೀನೇ ಮಾತಾಡು ಅಪ್ಪನ ಹತ್ರ. ನಾವು ಮಾಡಿರೋ ಕೆಲಸಕ್ಕೆ ಅಪ್ಪ ಅಮ್ಮ ಅಷ್ಟೇ. ನನ್ನ ಅಮ್ಮ ಮೊದಲೇ ಕೂಗಾಡ್ತಾ ಇದ್ವಾ. ಇವಾಗ ಏನಾದರೂ ಈ ವಿಷಯ ಗೊತ್ತಾದರೆ ಆಯ್ತಾ ನಮ್ಮಿಬ್ರಿಗೂ ಗ್ರಾಚಾರ. ನಾನು ಫೋನ್ಗಿನ್ ಮಾಡಲ್ಲಪ್ಪ, ನೀನು ಬೇಕಾದ್ರೆ ಮಾಡ್ಕೊ. ಎಲ್ಲ ಹಾಳಾಗೋಯ್ತು. ಅಯ್ಯೋ ದೇವ್ರೆ, ಎಷ್ಟು ಆಸೆ ಇಟ್ಕೊಂಡಿದ್ನಲ್ಲಣ್ಣ. ಕನಸು ಕಾಣ್ತಾ ಇದ್ದೆ ನಾವು ಹಂಗಿರ್ಬೇಕು ಹಿಂಗಿರ್ಬೇಕು, ವಿಜಯಣ್ಣನ ಮೀರ್ಸಂಗಿರ್ಬೇಕು ಅಂತ. ಏನಣ್ಣ ಹಿಂಗಾಗೋಯ್ತು? ಸಖತ್ ಬೇಜಾರಾಗ್ತಾ ಇದೆ ಅಜಯಣ್ಣ. ಇವಾಗ ನಮ್ಗಿರೋದು ಒಂದೇ ದಾರಿನೋ? ಅದೇನೋ ಬೇಗ ಏನಣ್ಣ ದಾರಿ? ಅತ್ತೆ ಹತ್ರ ಹೋಗೋದು. ಅತ್ತೆ ಹತ್ರ ಹೋಗ್ಬಿಟ್ಟು, ಅತ್ತೆ ನಮ್ಗೊಂದು ಸ್ವಲ್ಪ ದುಡ್ಡು ಕೊಡಿ, ನಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಂಡ್ಮೇಲೆ ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀನಿ ಅಂತ ಕೇಳಬೇಕು. ಇದು ಒಂದೇ ದಾರಿನೇ ಇರುತ್ತೆ. ಇವಾಗ ಅತ್ತೆನೇ ನಮ್ಗೆ ಗತಿ, ಇನ್ಯಾರೂ ಗತಿ ಇಲ್ಲ. ಅಪ್ಪ ಅಮ್ಮನ ಹತ್ರ ಅಂತೂ ಹೋಗೋಕ್ಕೆ ಆಗಲ್ಲ. ವಿಜಯಣ್ಣ ಹತ್ರ ಅಂತೂ ಹೋಗಿ ನಿಂತ್ಕೊಳ್ಳೋಷ್ಟು ಹೇಳೋದು ಬೇಡಪ್ಪ, ಅದೆಲ್ಲನೂ ಆಗಲ್ಲ. ಇವಾಗ ಅತ್ತೆನೇ ಗತಿ. ಅತ್ತೆ ಹತ್ರನೇ ಹೋಗೋಣ ನಡಿ. ಅತ್ತೆ ಸಹಾಯ ಮಾಡ್ತಾಳೆ ಅಂತೀಯಣ್ಣ? ನೋಡೋಣ ನಡಿ, ಒಂದು ಮಾತು ಕೇಳೋಣ. ಇನ್ನೇನು ಮಾಡ್ತೀಯ? ನನ್ನ ಕರ್ಮ, ನಿನ್ನ ಜೊತೆ ಹುಟ್ಟಿದ್ದೀನಲ್ಲ, ನನ್ನ ಕರ್ಮ. ಬಾ ಹೋಗೋಣ. ನೀನು ಈ ಥರ ಎಲ್ಲ ಅತ್ತೆ ಮನೆಗೆ ಏನು ಮಾತಾಡಬೇಡ, ಸೈಲೆಂಟಾಗಿರ್ಬೇಕು ನೀನು. ಸರಿ ಆಯಿತು.
ಸಂಜಯ್ ಕರಿಯೋ ಅತ್ತಿನ. ಇಲ್ಲ ಇಲ್ಲ, ನೀನೇ ಕರೆಯೋಣ, ನಾನು ಕರೆಯಲ್ಲ. ಅತ್ತೆ ಅತ್ತೆ. ಬರಬೇಕು. ಏನಪ್ಪ ಇವತ್ತು ಜ್ಞಾಪಕ ಬಂದ್ಲಾ ಅತ್ತೆ? ಹಾಂ, ಏನು ಸಮಾಚಾರ? ಬಡವ್ರ ಮನೆಗೆ ಬಂದುಬಿಟ್ಟಿದ್ದೀರಾ ಶ್ರೀಮಂತರು. ಹಾಂ, ಅಜಯ್ ಸಂಜಯ್, ನಿಮ್ಮನ್ನು ನೋಡಿ ತುಂಬ ದಿನ ಆಯ್ತಲ್ಲ ಅತ್ತೆ, ಅದಕ್ಕೆ ಬಂದ್ವಿ. ಚೆನ್ನಾಗಿದ್ದೀರಾ ಅತ್ತೆ? ಏನೋ ಇಷ್ಟು ಮಾತ್ರ ಇದ್ದೀನಪ್ಪ, ಕೂತ್ಕೊಳ್ರಿ, ಊಟ ಮಾಡ್ರು. ಹಾಂ, ಏನು ಮಾಡ್ಕೊಂಡಿದ್ರಿ? ಅಡುಗೆ ಮಾಡ್ಕೊಂಡಿದ್ರಾ ಇಲ್ಲ ಹೋಟ್ಲಿಗೆ ಹೋಗ್ತಾ ಇದ್ದೀರಾ? ಇಲ್ಲ ಅತ್ತೆ, ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಂಡಿದ್ರಿ. ಇದೆಲ್ಲ ಬೇಕಾಗಿತ್ತಾ ನಿಮಗೆ? ಹಾಂ, ಹೆಂಗಿದ್ರಿ? ಎಷ್ಟು ಚೆನ್ನಾಗಿತ್ತು ನಿಮ್ಮ ಮನೆ. ನಾನು ಬಂದಾಗ ನನಗೆ ಹೊಟ್ಟೆ ಉರಿ ಆಗ್ತಾಯಿತ್ತು, ಏನಪ್ಪ ಇವರೆಲ್ಲ ಹಿಂಗವ್ರೆ ಅಂತ. ಹಾಂ, ಯಾಕ್ರೋ ಹಿಂಗೆ ಮಾಡ್ಕೊಂಡ್ರಿ ನೀವಿಬ್ರು? ಹಾಂ, ಅವನು ವಿಜಯ್ ಹೆಂಗೆ ದುಡಿತಾನೆ ಗೊತ್ತಾ? ಅವನನ್ನು ಕಳ್ಕೊಂಡ್ರಿ. ಇವಾಗ ಅಪ್ಪ ಅಮ್ಮನೂ ಜೊತೆ ಒಳಗಿಲ್ಲ. ಎಲ್ಲಿ ಕವಿತಾ ಎಲ್ಲೋ ಅಜಯ್? ಅದೇ ಕವಿತಾ ಇವಾಗ ಪ್ರೆಗ್ನೆಂಟು, ಅತ್ತೆ ಮನೆಯಲ್ಲೇ ಇದ್ದಾಳೆ. ನಾನೇ 2 ದಿವಸ ಅಲ್ಲಿರು ಅಂತ ಬಿಟ್ಟು ಬಂದಿದ್ದೀನಿ. ಓ ಹೌದಾ, ಪ್ರೆಗ್ನೆಂಟಾ? ಹ್ಞೂ ಅತ್ತೆ, ಪ್ರೆಗ್ನೆಂಟು. ಎಲ್ಲ ಸರಿ ಹೋದ್ಮೇಲೆ ಹೋಗಿ ಕರ್ಕೊಂಬಪ್ಪ. ಈ ಟೈಮಲ್ಲಿ ನಿನ್ನ ಜೊತೆ ಇರಬೇಕು ಅವಳು. ಹ್ಞೂ ಅತ್ತೆ, ಕರ್ಕೊಂಬರ್ತೀನಿ. ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಇವಾಗ? ಏನಾದರೂ ಗೊತ್ತಾ? ಇಲ್ಲ ಅತ್ತೆ, ಗೊತ್ತಿಲ್ಲ. ನಮ್ಮ ತಾತನವ್ರ ಊರಲ್ಲಿ ಇರ್ಬೋದು ಅನ್ಕೊಂತೀನಿ. ಇನ್ನು ಎಲ್ಲಿ ಹೋಗ್ತಾರೆ ಅವರು? ನಮ್ಮ ತಾತನವ್ರ ಊರಲ್ಲಿ ಇರ್ತಾರೆ. ಎಲ್ಲೋ ಒಂದು ಹತ್ರ ಇರಲಿ ಬಿಡು. ಏನಪ್ಪ ದೂರ ಬಂದುಬಿಟ್ಟಿದ್ದೀರಾ? ಏನತ್ತೆ, ಯಾರೂ ಇಲ್ಲ ಮನೆಯಲ್ಲಿ. ಮಾವನೂ ಇಲ್ಲ, ಸಹನನೂ ಇಲ್ಲ, ಎಲ್ಲ ಎಲ್ಲೋಗಿದ್ದಾರೆ? ನಿಮ್ಮ ಮಾವನ್ ಗೊತ್ತಲ್ಲಪ್ಪ, ಬಿಸ್ನೆಸ್ಸು. ಮನೆಯಲ್ಲಿ ಯಾವುದೆಲ್ಲಾದರೂ ಹೋಗಲಿ, ಅವ್ರಿಗೆ ಬಿಸ್ನೆಸ್ ಮಾತ್ರ ಚೆನ್ನಾಗಿ ನಡಿಬೇಕು. ಹೋಗೋರೆ. ಸಹನ ಎಲ್ಲ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದ್ಲು. ಸಹನದ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಯ್ತತ್ತೆ? ಹ್ಞೂ, ಓದೆಲ್ಲ ಮುಗೀತಪ್ಪ, ಇನ್ನು ಮುಂದಕ್ಕೆ ಓದಬೇಕು ಅಂತ ಅವಳೆ. ನಾನು ಮದುವೆ ಮಾಡಬೇಕು ಅಂತ ಎಲ್ಲಿ ಇನ್ನೂ ಯಾವುದೂ ಸೆಟ್ ಆಗಿಲ್ಲ. ಇರಲಿ, ಮುಂದೆ ನೋಡೋಣ. ಸ್ವಲ್ಪ ಊಟ ಆದರೂ ಮಾಡಿ ಹೇಳ್ರಿ. ಏನು ಮಾಡ್ಕೊಂಡಿರ್ತೀರೋ ಏನೋ? ಬೇಡ ಅತ್ತೆ, ಆಯಿತು ಊಟ. ಹೇಳ್ರಪ್ಪ, ಏನು ವಿಷಯ? ಏನು ಕಾರಣ ಇಲ್ದಿದ್ದು ನೀವು ಇಷ್ಟು ದೂರ ಬರಲ್ಲ, ಏನು? ಅತ್ತೆ, ಅದು ನಿಮ್ಮ ಹತ್ರ ಏನೋ ಸಹಾಯ ಕೇಳಕ್ಕೆ ಬಂದ್ವಿ ಅತ್ತೆ. ಸಹಾಯನಾ? ಏನು ಅಜಯ್ ಅದು? ಅತ್ತೆ, ನಾವು ಬಿಸ್ನೆಸ್ ಇಂಪ್ರೂವ್ ಮಾಡೋಣ ಅಂತ ಯಾರಿಗೋ ಬಿಸ್ನೆಸ್ ಮಾರ್ಬಿಟ್ವಿ. ಅವನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟಿದ್ದಾನತ್ತೆ. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ, ಅವ್ರು ಹುಡುಕ್ತೀನಿ ಅಂತ ಹೇಳಿದ್ದಾರೆ. ಏನು ಮಾಡೋದತ್ತೆ, ನಾವು ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ರಿ. ಇವಾಗ ಹಿಂಗಾಗೋಯ್ತು. ಇವಾಗ ಅಪ್ಪ ಅಮ್ಮನ ಹತ್ರ ಹೋಗಿ ಕೇಳೋಕ್ಕೂ ಆಗಲ್ಲ. ಅವ್ರ ಮೇಲೂ ಬೇರೆ ತುಂಬ ಜಗಳ ಮಾಡಿಬಿಟ್ಟಿದ್ದೀವಿ. ಅಪ್ಪ ಅಮ್ಮನ ಹತ್ರ ದುಡ್ಡು ಐತೆ ಕೇಳ್ಬೋದು, ಆದರೆ ಯಾಕೋ ಮನಸ್ಸೇ ಬರ್ತಾಯಿಲ್ಲ ಅತ್ತೆ. ಅದಕ್ಕೆ ನೀವೇನಾದರೂ ಸಹಾಯ ಮಾಡ್ತೀರೇನೋ ಅಂತ ಬಂದ್ವಿ ಅತ್ತೆ. ಏನು ಸಹಾಯ ಮಾಡಲಪ್ಪ ನಾನು? ಏನು ಮಾಡಲಿ ಹೇಳ್ರಿ, ನನ್ನ ಕೈಲಿ ಆಗೋದು ನಾನು ಮಾಡ್ತೀನಿ. ಏನು ಮಾಡಬೇಕು ಅತ್ತೆ? ಒಂದು ಸ್ವಲ್ಪ ದುಡ್ಡು ಕೊಡಿ ಅತ್ತೆ. ನಾವು ಬಿಸ್ನೆಸ್ ಇಂಪ್ರೂವ್ ಮಾಡಿದ ತಕ್ಷಣ ಅದರ 2ರಷ್ಟು ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀವಿ. ಇವಾಗ ನೀವೇ ಗತಿ ಅತ್ತೆ, ನಮಗೆ ಏನಾದರೂ ಒಂದು ಸಹಾಯ ಮಾಡಿ ಅತ್ತೆ. ಇವಾಗ ನಿಮಗೆ ದುಡ್ಡು ಬೇಕು? ಹೌದತ್ತೆ, ನಮ್ಮ ಹತ್ರ ಒಂದು ಸ್ವಲ್ಪ ಇದೆ, ಇನ್ನೊಂದು ಸ್ವಲ್ಪ ದುಡ್ಡು ಬೇಕಾಗಿತ್ತತ್ತೆ. ಮಾವನ್ ಕೇಳಬೇಕಪ್ಪ ದುಡ್ಡು ವಿಷಯ. ನನ್ನ ಹತ್ರ ಅವ್ರೇನು ಹೇಳಲ್ಲ. ನಿಮ್ಮ ಮಾವನ್ ಕೇಳಿಬಿಟ್ಟು ಕೊಟ್ಟರೆ ತೊಗೊಂಡೋಗಿ. ಅತ್ತೆ, ದುಡ್ಡಿನ ವಿಷಯ ಎಲ್ಲ ನಿಮ್ಮದೇ ಅಂತ ನಮ್ಗೆ ಗೊತ್ತು ಅತ್ತೆ. ನೀವು ಕೊಡಿ ಅತ್ತೆ, ನಾವೇನು ಮೋಸ ಮಾಡಲ್ಲ ಅತ್ತೆ. ಹೌದು ಅತ್ತೆ, ನಾವು ಮೋಸ ಮಾಡಲ್ಲ ಅತ್ತೆ. ಕೊಡ್ರತ್ತೆ ದುಡ್ಡು. ಒಂದು ಸ್ವಲ್ಪ ದಿವಸ ಟೈಮ್ ಕೊಡ್ರಿ, ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀವಿ. ಅಲ್ಲ, ದುಡ್ಡು ಕೊಟ್ಟರೆ ವಾಪಸ್ ಕೊಡ್ತೀರಾ? ನೀವು ವಾಪಸ್ ಕೊಡಲಿಲ್ಲ ಅಂದರೆ ನಂಗೆ ಈಸ್ಕೊಳ್ಳೋದು ಗೊತ್ತು. ಹೋಗಿ ನಿಮ್ಮ ಅಪ್ಪ ಅಮ್ಮನ ಕೇಳ್ತೀನಿ, ಅವ್ರು ಕೊಟ್ಟೇ ಕೊಡ್ತಾರೆ. ಆದರೆ ನೀವೊಂದು ಕೆಲಸ ಮಾಡಬೇಕು. ನೀವು ನನಗೇನು ದುಡ್ಡು ವಾಪಸ್ ಕೊಡಬೇಡ್ರಿ. ನಾನು ಹೇಳಿದ ಕೆಲಸ ಮಾಡ್ತೀರಾ ನೀವು? ಏನು ಮಾಡಬೇಕತ್ತೆ? ಹೇಳ್ತೀನಿ ನಾನು ಹೇಳಿದ ಕೆಲಸ ನೀವು ಮಾಡಲೇಬೇಕು. ನೀವು ಒಪ್ಕೊಳ್ಳೇಬೇಕು. ಒಪ್ಕೊಂಡ್ರೆ ನಿಮ್ಗೆ ದುಡ್ಡು ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ. ನೀವು ನಂಗೆ ವಾಪಸ್ ಕೊಡೋದೇ ಬೇಡ. ಸರಿ ಅತ್ತೆ, ಆಯಿತು. ನೀವೇನು ಕೆಲಸ ಹೇಳ್ತೀರೋ ಅದು ಮಾಡ್ತೀರಿ. ನೀನು ಸಂಜಯ್ ಕೇಳಿಸ್ಕೊ, ನಿನಗೆ ದುಡ್ಡು ತಾನೇ ಬೇಕು? ನೀವಿಬ್ಬರು ಬಿಸ್ನೆಸ್ ಮಾಡ್ಬೇಕು ತಾನೆ? ಅದಕ್ಕೆ ನಾನು ಸಹಾಯ ಮಾಡ್ತೀನಿ. ನಿನಗೆ ಹೇಳ್ತಾರೆ ಸಂಜಯ್. ಸರಿ ಅತ್ತೆ, ನೀವು ಹೇಳ್ದಂಗೆ ಕೇಳ್ತೀನತ್ತೆ. ನಾನು ಏನು ಮಾಡಬೇಕತ್ತೆ? ಮುಂದುವರಿಯೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.